ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಕ್ಲಾಸಲ್ಲಿ ನಾವು ಅಗ್ನಿವೀರ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಮ್ಯಾಥ್ಸ್ ಸೆಕ್ಷನ್ನಲ್ಲಿ 4th ಚಾಪ್ಟರ್ ಆದ ರೇಷಿಯೋ ಆ್ಯಂಡ್ ಪ್ರಪೋರ್ಷನ್ ನೋಡುವ. ಈಗ ಆಲ್ರೆಡಿ ಚಾಪ್ಟರ್ ವೈಸ್ ಕ್ಲಾಸಸ್ ಆಗಿ ಪರ್ಸೆಂಟೇಜ್, ಪ್ರಾಫಿಟ್ ಆ್ಯಂಡ್ ಲಾಸ್ ಮತ್ತು HCF LCM ಅಪ್ಲೋಡ್ ಆಗಿದೆ ಮತ್ತು ಇದು 4th ಕ್ಲಾಸ್ ಆಗಿರುತ್ತೆ. ಇದು ರೇಷಿಯೋ ಆ್ಯಂಡ್ ಪ್ರಪೋರ್ಷನ್ ಮೇಲೆ ಇರುತ್ತೆ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ. ಈಗ ಆಲ್ರೆಡಿ ಚಾಪ್ಟರ್ ವೈಸ್ ಕ್ಲಾಸಸ್ ಅಪ್ಲೋಡ್ ಆಗಿರೋದು ಯಾರು ನೋಡಿಲ್ಲ, ಈ ಕ್ಲಾಸ್ನ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರುತ್ತೀನಿ, ಎಲ್ಲ ಕ್ಲಾಸಿಂದು ಹೋಗಿ ಚೆಕ್ ಮಾಡಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ. ಕ್ವಶನ್ ಏನಿದೆ, A:B 4:6 ಆಗಿದೆ. ನೆಕ್ಸ್ಟ್ B:C 10:11 ಆಗಿದೆ. ಹಾಗಾದರೆ C:A ಏನಾಗುತ್ತೆ ಅಂತ ಕೇಳಿದ್ದಾರೆ ಕ್ವಶನ್ನ. A:B ಎಷ್ಟಾಗುತ್ತೆ? 4:6 ಆಗುತ್ತೆ. ನೆಕ್ಸ್ಟ್ ಏನು ಹೇಳಿದ್ದಾರೆ, B:C ಎಷ್ಟಾಗುತ್ತೆ? 10:11 ಆಗುತ್ತೆ. ಇಲ್ಲಿ ಖಾಲಿ ಇರುವ ಜಾಗದಲ್ಲಿ ಆ ಸಂಖ್ಯೆಯ ಹಿಂದೆ ಮುಂದೆ ಯಾವ ಸಂಖ್ಯೆ ಇರುತ್ತೋ ಆ ಸಂಖ್ಯೆನ ತುಂಬಬೇಕಾಗುತ್ತೆ. ಇಲ್ಲಿ ಹಿಂದೆ ಯಾವ ಸಂಖ್ಯೆ ಇದೆ? 6 ಇದೆ. ನೆಕ್ಸ್ಟ್ ಇಲ್ಲಿ ಮುಂದೆ ಯಾವ ಸಂಖ್ಯೆ ಇದೆ? 10 ಇದೆ. 6 11s 66, 6 10s 60, 4 10s 40. ನಮಗೇನು ಕೇಳಿದ್ದಾರೆ ಅವರು? C:A ಎಷ್ಟಾಗುತ್ತೆ ಅಂತ ಕೇಳಿದ್ದಾರೆ. C:A ಎಷ್ಟಿದೆ? 66 ಇದೆ. A ಎಷ್ಟಿದೆ? 40 ಇದೆ. ಇದನ್ನು ಹಾಗೆ ಆನ್ಸರ್ ಆಗಿಕ್ಕೆ ಬರಲ್ಲ, ಯಾಕಂದರೆ ಆನ್ಸರ್ ಎಲ್ಲ ಸಿಂಪಲ್ ಫಾರ್ಮಲ್ಲಿದೆ. ಇದನ್ನು ಸಿಂಪ್ಲಿಫಿಕೇಶನ್ ಮಾಡಬೇಕಿನ್ನು. 2 3s 2 3s. ನೆಕ್ಸ್ಟ್ ಏನು ಬರುತ್ತೆ? 2 2s 0. ಆನ್ಸರ್ ಈಸ್ 33:20. ಎಲ್ಲಿದೆ? ಫಸ್ಟ್ ಆಪ್ಷನಲ್ಲಿದೆ. ಆನ್ಸರ್ ಈಸ್ 33:20. ಕ್ವಶನ್ ಏನಿದೆ, ₹7,000 ಈಸ್ ಡಿವೈಡ್ ಇನ್ ದ ರೇಷೋ AB 2:3 ಆ್ಯಂಡ್ BC 4:5. ವಾಟ್ ಈಸ್ ದ A ಶೇರ್? ಕ್ವಶನ್ ಏನಿದೆ, 70,000ವನ್ನು ABಯ ನಡುವೆ 2:3ರಲ್ಲಿ ಮತ್ತು BCಯ ನಡುವೆ 4:5 ಅನುಪಾತದಲ್ಲಿ ಹಂಚಲಾಗಿದೆ. ಹಾಗಾದರೆ Aಯ ಪಾಲು ಎಷ್ಟು ಅಂತ ಕೇಳಿದ್ದಾರೆ. BC AB ಎಷ್ಟಿದೆ? 2:3 ಇದೆ. BC ಎಷ್ಟಿದೆ? 4:5 ಇದೆ. 3 4 3 5s 15, 3s 12, 2 4s 8. ಟೋಟಲ್ ಅಮೌಂಟ್ ಎಷ್ಟಿದೆ? 17,000 ಇದೆ. ಇದಷ್ಟು ರೇಷೋ ಪ್ಲಸ್ ಮಾಡಿದರೆ ಎಷ್ಟು ಬರುತ್ತೆ? 35 ಬರುತ್ತೆ. 35 1s 35 2s 0 0 0 0 ಇಂಟು ಏದು ಎಷ್ಟಿದೆ ರೇಷೋ? 8 ಇದೆ. ಎಷ್ಟು ಬರುತ್ತೆ? 16,000. ಆನ್ಸರ್ ಈಸ್ 16,000. ನೆಕ್ಸ್ಟ್ ಕ್ವಶನ್ ಏನಿದೆ, ₹400 ಈಸ್ ಡಿವೈಡ್ ಬಿಟ್ವೀನ್ PQR ಇನ್ ದ ರೇಷೋ 5 6 9. ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ P ಆ್ಯಂಡ್ R? ಕ್ವಶನ್ ಏನಿದೆ, 400 ರೂಗಳನ್ನು P ಮತ್ತು Q ಮತ್ತು Rನ ನಡುವೆ 5 6 9 ಅನುಪಾತದಲ್ಲಿ ಹಂಚಲಾಗಿದೆ. ಹಾಗಾದರೆ P ಮತ್ತು Rನ ನಡುವಿನ ವ್ಯತ್ಯಾಸ ಕೇಳ್ತಿದ್ದಾರೆ. ಟೋಟಲ್ ಅಮೌಂಟ್ ಎಷ್ಟಿದೆ? 400 ಇದೆ. ಡಿವೈಡೆಡ್ ಬೈ ಈ 3 ರೇಷೋನ ಪ್ಲಸ್ ಮಾಡಿದರೆ ಎಷ್ಟು ಬರುತ್ತೆ? 20 ಬರುತ್ತೆ. 0 0 ಕ್ಯಾನ್ಸಲ್. 2 1s 2 2s 0 0. ಅವ್ರು ಯಾರ ನಡುವೆ ನಮಗೆ ಡಿಫ್ರೆಂಟ್ ಕೇಳಿರೋದು? P ಮತ್ತು R ನಡುವೆ. P ಎಷ್ಟಿದೆ ರೇಷೋದಲ್ಲಿ? 5 ಇದೆ. ಮತ್ತು Rದು ಎಷ್ಟಿದೆ? 9 ಇದೆ. 20 ಇಂಟು 9. 25s 100, 29s 180. ಇದೆರಡರ ನಡುವೆ ಡಿಫ್ರೆಂಟ್ ಎಷ್ಟಿದೆ? 80 rupees. ಆನ್ಸರ್ ಈಸ್ 80 rupees. ನೆಕ್ಸ್ಟ್ ಕ್ವಶನ್ ಏನಿದೆ, M:N ಈಸ್ ಈಕ್ವಲ್ ಟು 1:5. ಬಟ್ ವಾಟ್ ಈಸ್ ದ ವ್ಯಾಲ್ಯೂ ಆಫ್? ಇಲ್ಲಿ ಕೊಟ್ಟಿರೋ ವ್ಯಾಲ್ಯೂ ಕೇಳ್ತಿದ್ದಾರೆ. ಎಮ್ನ ಹೊರಗಿಟ್ಟು ಇದೆರಡನ್ನೂ ಪ್ಲಸ್ ಮಾಡಬೇಕು. MN ಹೇಗೆ ಮಾಡೋದು ನೋಡಿ. ಏನು ಹೇಳಿದ್ದಾರೆ ಅವರು? ಫಸ್ಟು MN ಅಂದರೆ ಎಷ್ಟು ಹೇಳಿದ್ದಾರೆ? 1:5 ಹೇಳಿದ್ದಾರೆ. ನಮಗೇನು ಕೇಳಿದ್ದಾರೆ? ಎಮ್ನ ಹೊರಗಿಡಬೇಕು. ನೆಕ್ಸ್ಟು M+N ಕೇಳಿದ್ದಾರೆ. ಏನಾಗುತ್ತೆ? ಎಮ್ನ ಹೊರಗಿಟ್ರೆ ಎಷ್ಟಾಗುತ್ತೆ? M ಎಷ್ಟಿದೆ? 1 ಇದೆ. ನೆಕ್ಸ್ಟು M+N ಎಷ್ಟಾಗುತ್ತೆ? 6 ಆಗುತ್ತೆ. ಆನ್ಸರ್ ಈಸ್ 1:6. ಇನ್ನು ನೆಕ್ಸ್ಟ್ ಕ್ವಶನ್ ಏನಿದೆ, A:B B:C ಈಸ್ ಈಕ್ವಲ್ ಟು 2:3 3:5. A+B B+C C+A ಏನಾಗುತ್ತೆ ಅಂತ ಕೇಳಿದ್ದಾರೆ ಕ್ವಶನ್ನ. ಹೇಗೆ ಮಾಡೋದು ನೋಡಿ. A+B B+C. A ಎಷ್ಟಿದೆ? 2 ಇದೆ. B ಎಷ್ಟಿದೆ? 3 ಇದೆ. 2 + 3 ಎಷ್ಟಾಗುತ್ತೆ? 5 ಆಗುತ್ತೆ. ನೆಕ್ಸ್ಟ್ B ಎಷ್ಟಿದೆ? 3 ಇದೆ. C ಎಷ್ಟಿದೆ? 5 ಇದೆ. 3 + 5 ಎಷ್ಟಾಗುತ್ತೆ? 8 ಆಗುತ್ತೆ. ನೆಕ್ಸ್ಟ್ C ಎಷ್ಟಿದೆ? 5 ಇದೆ. A ಎಷ್ಟಿದೆ? 2 ಇದೆ. 5 + 2 ಎಷ್ಟಾಗುತ್ತೆ? 7 ಆಗುತ್ತೆ. ಆನ್ಸರ್ ಈಸ್ 5:8:7. ಫಸ್ಟ್ ಆಪ್ಷನಲ್ಲಿದೆ. ಇನ್ನು ನೆಕ್ಸ್ಟ್ ಕ್ವಶನ್ ಏನಿದೆ, A:B ಈಸ್ ಈಕ್ವಲ್ ಟು 7:4 ಈಸ್ 6 ಇಂಟು A + B. ನೆಕ್ಸ್ಟು 6 ಇಂಟು A - B ಏನಾಗುತ್ತೆ ಅಂತ ಕೇಳಿದ್ದಾರೆ.
ಹೇಗೆ ಮಾಡೋದು ನೋಡಿ ಇದನ್ನು. 6 ಇಂಟು ಎ ಅಂದಿದ್ದಾರೆ, ಎ ಅಂದರೆ ಎಷ್ಟಿದೆ 7 ಇದೆ, ಪ್ಲಸ್ ಬಿ ಅಂದಿದ್ದಾರೆ, ಬಿ ಎಷ್ಟಿದೆ 4 ಇದೆ. ನೆಕ್ಸ್ಟ್ ಏನು ಹೇಳಿದ್ದಾರೆ, 6 ಇಂಟು ಎ ಅಂದಿದ್ದಾರೆ, ಎ ಎಷ್ಟಿದೆ 7 ಇದೆ, ಮೈನಸ್ ಬಿ ಅಂದಿದ್ದಾರೆ, ಬಿ ಎಷ್ಟಿದೆ 4 ಇದೆ. 6 7 ಎಷ್ಟು 42 ಪ್ಲಸ್ 4 ಎಷ್ಟಾಯಿತು 46 ಆಯಿತು. ಈ ಕಡೆ 6 7 42 ಮೈನಸ್ 4 ಇಲ್ಲಿ ಎಷ್ಟಾಯಿತು 38 ಆಯಿತು. ಇದನ್ನ ಆನ್ಸರ್ ಡೈರೆಕ್ಟಾಗಿ ಇಡೋಕ್ಕೆ ಬರಲ್ಲ, ಯಾಕಂದರೆ ಅದು ಸಿಂಪ್ಲಿಫಿಕೇಷನ್ ಮಾಡಿದ್ದಾರೆ. ಇನ್ನು ಇದನ್ನ ಸ್ವಲ್ಪ ಕಡಿಮೆ ಮಾಡಬೇಕು, ಇದೇ ಇಲ್ಲ ಆನ್ಸರಲ್ಲಿ. ಏನಾಗುತ್ತೆ 2 2s 2 3s ಇಷ್ಟು, 2 1s 2 9s. ಆನ್ಸರ್ ಈಸ್ 23:90. ಯಾವ ಆಪ್ಷನಲ್ಲಿದೆ, ಫಸ್ಟ್ ಆಪ್ಷನಲ್ಲಿದೆ 23:90. ಇನ್ನು ನೆಕ್ಸ್ಟ್ ಕ್ವಶನ್ ಏನಿದೆ, ಫೈಂಡ್ ದ ಮೇನ್ ಪ್ರಪೋರ್ಷನ್ ಬಿಟ್ವೀನ್ 0.64 ಆ್ಯಂಡ್ 0.81. 0.64 ಮತ್ತು 0.81ಗೆ ಮೇನ್ ಪ್ರಪೋರ್ಷನ್ ಅಂದರೆ ಸರಾಸರಿ ಅನುಪಾತ ಕಂಡುಹಿಡಿಯಕ್ಕೆ ಹೇಳಿದ್ದಾರೆ. 0.64 ಇಂಟು 0.81, 0ಗೆ 0 ಕ್ಯಾನ್ಸಲ್. ಇದು ಯಾವ ನಂಬರ್ ಸ್ಕ್ವೇರ್ ರೂಟ್ ಆಗುತ್ತೆ, 8 ನಂಬರ್ ಸ್ಕ್ವೇರ್ ರೂಟ್ ಇದು. ಆ್ಯಂಡ್ ಇದು ಯಾವ ನಂಬರ್ ಸ್ಕ್ವೇರ್ ರೂಟ್ ಆಗುತ್ತೆ, ಇದು 9 ನಂಬರ್ ಸ್ಕ್ವೇರ್ ರೂಟ್. 8 9s 72. ಆನ್ಸರ್ ಈಸ್ 72, 0.72. ನೆಕ್ಸ್ಟ್ ಕ್ವಶನ್ ಏನಿದೆ, ಫೈಂಡ್ ದ ಥರ್ಡ್ ಪ್ರಪೋರ್ಷನ್ ಆಫ್ 5 ಆ್ಯಂಡ್ 11. 5 ಆ್ಯಂಡ್ 11ಗೆ ಥರ್ಡ್ ಪ್ರಪೋರ್ಷನ್ ಅಂದರೆ 5 ಮತ್ತು 11ಕ್ಕೆ ಮೂರನೇ ಅನುಪಾತ ಕಂಡುಹಿಡಿಯಿರಿ ಅಂತ ಇದೆ ಕ್ವಶನ್ನು. ಇದಕ್ಕೆ ಫಾರ್ಮುಲಾ ಇದೆ, ಆ ಫಾರ್ಮುಲಾದಲ್ಲಿ ಇದನ್ನ ಅಪ್ಲೈ ಮಾಡಿದರೆ ಆನ್ಸರ್ ಬರುತ್ತೆ. x = b² ಡಿವೈಡೆಡ್ ಬೈ a. ಬಿ ಸ್ಕ್ವಯರ್ ಅಂತ ಹೇಳಿದ್ದಾರೆ, ಹಾಗಾದರೆ ಸೆಕೆಂಡ್ ನಂಬರ್ ಬಿ ಆಗಿರುತ್ತೆ. ಸೆಕೆಂಡ್ ನಂಬರ್ ಯಾವುದಿದೆ 11 ಇದೆ, 11 ಇಂಟು 11 ಡಿವೈಡೆಡ್ ಬೈ ಎ ಯಾವುದಿದೆ 5 ಇದೆ. 11 11s 121 ಡಿವೈಡೆಡ್ ಬೈ 5, 5 1s 5, 24.2s. ಆನ್ಸರ್ ಈಸ್ 24.2, ಸೆಕೆಂಡ್ ಆಪ್ಷನಲ್ಲಿದೆ. ನೆಕ್ಸ್ಟ್ ಕ್ವಶನ್ ಇದೆ, x = y = 11:5 ಈಸ್ ದ ವ್ಯಾಲ್ಯೂ ಆಫ್ x plus y and x minus y. x plus y and x minus y. x ಎಷ್ಟಿದೆ 11 ಇದೆ, y ಎಷ್ಟಿದೆ 5 ಇದೆ. 11 ಪ್ಲಸ್ 5 ಎಷ್ಟಾಗುತ್ತೆ 16 ಆಗುತ್ತೆ. ನೆಕ್ಸ್ಟು x ಎಷ್ಟಿದೆ 11 ಇದೆ, y ಎಷ್ಟಿದೆ 5 ಇದೆ. 11ಅಲ್ಲಿ 5 ಮೈನಸ್ ಮಾಡಿದರೆ ಎಷ್ಟು ಬರುತ್ತೆ, ಆನ್ಸರು 6 ಬರುತ್ತೆ. ಇದನ್ನು ಸಿಂಪಲ್ ಫಾರ್ಮಿಗೆ ತರಬೇಕು. 2 3s 2 8s. ಆನ್ಸರ್ ಈಸ್ 8:3. ಇಲ್ಲಿಗೆ ಇವತ್ತಿನ ಕ್ಲಾಸ್ ಕಂಪ್ಲೀಟ್ ಆಯಿತು. ಯಾರೆಲ್ಲ ಕೊನೆವರೆಗೂ ಕ್ಲಾಸ್ ಕೇಳಿದಾರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಮಗನಿಗೆ ಸ್ಟಡಿ ಮಾಡೋ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.